ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅನ್ನೋದನ್ನು ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಯಾರಿಗೆಲ್ಲ ಒಂದು ಪಿಂಚಣಿ ಹಣ ಬಂದಿಲ್ವೋ ಅವ್ರು ಏನು ಮಾಡಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ನು ಕೂಡ ಇದೆ. ಹಾಗೆ ಪಿಂಚಣಿ ಹಣ ಡಬಲ್ ಆಗುತ್ತಲ್ಲ, ಯಾವಾಗಿಂದ ಡಬಲ್ ಆಗುತ್ತೆ, ಇನ್ನೂ ಯಾಕೆ ಆಗಿಲ್ಲ ಅನ್ನೋ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಳೆದ ತಿಂಗಳು ಅಂದರೆ ಜನವರಿ ತಿಂಗಳಲ್ಲಿ ಡಿಸೆಂಬರ್ ತಿಂಗಳ ಒಂದು ಪೆನ್ಷನ್ ಹಣವನ್ನು ಬಿಡುಗಡೆ ಮಾಡಿದ್ರು. ಹಾಗೆ ಜನವರಿ ತಿಂಗಳ ಹಣವನ್ನು ಸಹ ಕಳೆದ ತಿಂಗಳಲ್ಲೇ ಬಿಡುಗಡೆ ಮಾಡಿದ್ರು. ಡಿಸೆಂಬರ್ ತಿಂಗಳ ಹಣವನ್ನು ಸಂಕ್ರಾಂತಿ ಹಬ್ಬದಂದು ಬಿಡುಗಡೆ ಮಾಡಿದ್ರು. ಯಾವತ್ತೂ ಕೂಡ ಈ ಪಿಂಚಣಿ ಹಣ ಬಿಡುಗಡೆ ಆಗೋದು ಲೇಟ್ ಆಗ್ತಾ ಇರಲಿಲ್ಲ. ಆದರೆ ಕಳೆದ ತಿಂಗಳು ತುಂಬಾ ಲೇಟ್ ಆಗಿತ್ತು. ಡಿಸೆಂಬರ್ ತಿಂಗಳ ಹಣವನ್ನು ಜನವರಿ ತಿಂಗಳು 14ನೇ ತಾರೀಕಂದು ಬಿಡುಗಡೆ ಮಾಡಿದ್ರು. ಹಾಗೆಯೇ ಅದಾದ ಮೇಲೆ ಒಂದು ವಾರದ ಬಳಿಕ ಅಂದರೆ 21ನೇ ತಾರೀಕಂದು ಮತ್ತೆ ಜನವರಿ ತಿಂಗಳ ಹಣ ಸಹ ಎಲ್ಲರಿಗೂ ಸಹ ಬಿಡುಗಡೆ ಆಯಿತು. ಸೊ ಹಾಗಾಗಿ ಇವಾಗೆಲ್ಲ ನೀವು ಕಾಯ್ತಾ ಇರೋದು ನೋಡಿದ್ರೆ ಇವಾಗ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀರಲ್ವಾ. ಮೊದಲೆಲ್ಲ ಹೇಗೆ ಅಂದರೆ 1ರಿಂದ 10ನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬಿಡುಗಡೆ ಆಗ್ತಾಯಿತ್ತು. ಆದರೆ ಇವಾಗ ಸ್ವಲ್ಪ ಪ್ರೋಸೆಸ್ ಚೇಂಜ್ ಆಗಿರೋ ಕಾರಣ ನಿಮಗೆ ನೆಕ್ಸ್ಟ್ ವಾರದಲ್ಲಿ ಅಂದರೆ 11ನೇ ತಾರೀಕಿಂದ 20ನೇ ತಾರೀಕಿನ ಒಳಗಡೆ ನಿಮಗೆ ಈ ತಿಂಗಳ ಒಂದು ಪಿಂಚಣಿ ಹಣ ಎಲ್ಲರಿಗೂ ಸಹ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಹಾಗಾಗಿ ಯಾರೂ ಆತಂಕ ಪಡ್ಕೊಳ್ಳೋದು ಬೇಡ. ಯಾಕೆ ಇನ್ನೂ ಜಮಾ ಆಗಿಲ್ಲ, ಕಳೆದ ತಿಂಗಳು ಥರನೇ ಈ ತಿಂಗಳು ಲೇಟ್ ಆಗುತ್ತಾ ಅಂತ ಯಾರೂ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಈ ತಿಂಗಳಿಂದ ನಿಮಗೆ 11ರಿಂದ 20ನೇ ತಾರೀಕು ಒಳಗಡೆ ನಿಮಗೆ ಹಣ ಜಮಾ ಆಗುತ್ತೆ ಅಂತ ಇವಾಗ ಮಾಹಿತಿ ಸಿಕ್ಕಿರೋದ್ರಿಂದ ಖಂಡಿತವಾಗೂ ನಿಮಗೆ ಜಮಾ ಆಗುತ್ತೆ. ಹಾಗೆಯೇ ಯಾರಿಗೆಲ್ಲ ಇನ್ನು ಪಿಂಚಣಿ ಹಣ ಜಮಾ ಆಗಿಲ್ವೋ ಅಂದರೆ 4-5 ತಿಂಗಳಿಂದ ನಿಮಗೆ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ಅಂದರೆ ನಿಮ್ಮ ಹತ್ತಿರದ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಪಿಂಚಣಿ ವಿಭಾಗದಲ್ಲಿ ಹೋಗಿ ವಿಚಾರಿಸಿದ್ರೆ ಏನು ಪ್ರಾಬ್ಲಮ್ ಆಗಿದೆ, ಯಾವ ಕಾರಣಕ್ಕಾಗಿ ನಿಮಗೇನು ಹಣ ಸಿಗ್ತಾ ಇಲ್ಲ ಅಂತ ಅವರೇ ತಿಳಿಸ್ಕೊಡ್ತಾರೆ. ಹಾಗೆ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋ ಒಂದು ಪ್ರೋಸೆಸ್ನು ಕೂಡ ಅವರೇ ಹೇಳ್ಕೊಡ್ತಾರೆ. ಅದನ್ನು ಮಾಡಿದ್ರೆ ಸಾಕು ನಿಮಗೆ ಹಣ ಬರೋ ಹಾಗಾಗುತ್ತೆ. ದಯವಿಟ್ಟು ಹೋಗಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಪಿಂಚಣಿ ವಿಭಾಗಕ್ಕೆ ಹೋಗಿ ಸರಿಪಡಿಸ್ಕೊಳ್ಳೋ ಮೂಲಕ ಮತ್ತೆ ಹಣವನ್ನು ಪಡ್ಕೊಳ್ಳಿ. ಹಾಗೆ ಎಲ್ಲರೂ ಕೇಳ್ತಾ ಇದ್ರು ಯಾವಾಗ ಈ ಒಂದು ಪಿಂಚಣಿ ಹಣ ಡಬಲ್ ಆಗುತ್ತೆ ಅಂತ ಒಂದು ಮಾಹಿತಿನ ಕೇಳ್ತಾ ಇದ್ರು. ಸರ್ಕಾರ ಒಂದು ಮಾಹಿತಿನ ಕೊಟ್ಟಿತ್ತು. ಏನಪ್ಪ ಅಂದರೆ 65 ವರ್ಷದವರೆಗೆ 5%, 70% ಅವ್ರಿಗೆ 10%, 75 ವಯಸ್ಸಿನವ್ರಿಗೆ 15%, 80 ವರ್ಷದವರೆಗೆ 20% ಅಷ್ಟು ಪಿಂಚಣಿಯನ್ನು ಏರಿಕೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿತ್ತು. ಆದರೆ ಇನ್ನೂ ಒಂದು ಡಿಸಿಷನ್ನು ಪೆಂಡಿಂಗಲ್ಲೇ ಇರೋದ್ರಿಂದ ಯಾರಿಗೂ ಸಹ ಈ ತಿಂಗಳು ನಿಮಗೆ ಪಿಂಚಣಿ ಹಣ ಡಬಲ್ ಆಗೋದಿಲ್ಲ. ಯಾಕಂದರೆ ಸರ್ಕಾರ ಒಂದಷ್ಟು ಸರ್ವೆನ ನಡೆಸ್ತಾ ಇದೆ. ಈ ಸರ್ವೆಯ ಮೂಲಕ ಏನು ಗೊತ್ತಾಗಿದೆ ಅಂದರೆ ಈ ಒಂದು 80 ವರ್ಷದವರೆಗೆ ಏನು ಒಂದು ಹಣ ಡಬಲ್ ಮಾಡ್ತೀವಿ ಅಂದರೆ 20% ಅಷ್ಟು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದರ ಒಂದು ಅವಶ್ಯಕತೆ ಇಲ್ಲ. ಯಾಕಂದರೆ 80 ವರ್ಷ ಇವಾಗ ತುಂಬ ಜನ ಬದುಕೋದೇ ಇಲ್ವಲ್ಲ, ಅಂಥವ್ರಿಗೆ ಜಾಸ್ತಿ ಮಾಡಿದ್ರು ವೇಸ್ಟು. ಆದರೆ 65ರಿಂದ 70, 75ರಿಂದ ವಯಸ್ಸಿನವರೆಗೆ ಈ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿದ್ರೆ ಅವರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಆದ ಕಾರಣ ಈ ಒಂದು ಪಿಂಚಣಿ ಹಣ ಏರಿಕೆಯಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಕೆಲವೊಂದು ಸರ್ವೆಗಳ ನೋಡಿ ನಂತರ ಸರ್ಕಾರದವರು ಇದರ ಬಗ್ಗೆ ಡಿಸಿಷನ್ನ ತಗೊತಾರೆ. ಅದಕ್ಕಾಗಿ ನಿಮಗೆ ಈ ತಿಂಗಳು ಪಿಂಚಣಿ ಹಣದಲ್ಲಿ ಯಾವುದೇ ಒಂದು ಏರಿಕೆ ಆಗಿಲ್ಲ. ಯಾವಾಗ ಸರ್ಕಾರ ಈ ಒಂದು ಏರಿಕೆ ಮಾಡುತ್ತೆ, ಯಾವಾಗಿಂದ ಹಣ ನಿಮಗೆ ಹೆಚ್ಚಿಗೆ ಬರುತ್ತೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದ ಮೇಲೆ ಖಂಡಿತವಾಗೂ ಮತ್ತೆ ನಾನು ನಿಮಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಯಾವುದೇ ಒಂದು ಕಾರಣಕ್ಕೂ ನಿಮಗೆ ಹಣ ಇವಾಗ ಏರಿಕೆಯಾಗಿ ಬರೋದಿಲ್ಲ. ಮೊದಲು ನಿಮಗೆ ಎಷ್ಟು ಹಣ ಸಿಗ್ತಾ ಇದೆಯೋ ಅಷ್ಟೇ ಹಣ ಈ ತಿಂಗಳು ಕೂಡ ನಿಮಗೆ ಸಿಗುತ್ತೆ. ಹಾಗೆಯೇ ನಿಮಗೆ ಏನಾದರೂ ಪಿಂಚಣಿ ಹಣ ಜಮಾ ಆಯಿತು ಅಂದರೆ ನಿಮ್ಮ ಒಂದು ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು. DBT ಕರ್ನಾಟಕ ಆ್ಯಪ್ ಅಂತ ಇರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಆಧಾರ್ ಕಾರ್ಡ್ ಮೂಲಕ ಅದನ್ನು ನೀವು ಲಾಗಿನ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಒಂದು ಸರ್ಕಾರದಿಂದ ಈ ಪಿಂಚಣಿ ಹಣ ಜಮಾ ಆದಾಗ ಅದರಲ್ಲಿ ಎಲ್ಲ ಟ್ರಾನ್ಸಾಕ್ಷನು ಸಿಗುತ್ತೆ. ಸೊ ಹಾಗಾಗಿ ನಿಮ್ಮ ಮೊಬೈಲಲ್ಲೇ ನೀವು ಮನೇಲೇ ಕೂತ್ಕೊಂಡು ಚೆಕ್ ಮಾಡ್ಕೋಬೋದು, ಎಲ್ಲೂ ಹೋಗೋ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಇವತ್ತೇ ನೀವು DBT ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೇ ಚೆಕ್ ಮಾಡ್ಕೊಳ್ತಾ ಇರಿ. ಬಂತು ಅಂದರೆ ನಿಮಗೆ ಪಿಂಚಣಿ ಹಣ ಜಮಾ ಆಯಿತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ತಿಳಿಸೋದನ್ನು ಮರಿಬೇಡಿ. ಇದಿಷ್ಟು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿಯಾಗಿದೆ. ಇದೇ ರೀತಿಯಾದಂತಹ ಹೊಸ ಅಪ್ಡೇಟ್ಗಳು ನಿಮಗೆ ಸಿಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.